ಬಂಧುಗಳೇ, ನಾನು ಕೋರ್ಟ್ನಲ್ಲಿ ಕೆಲಸ ಇಲ್ಲ ಅಂದರೆ ನಾನು ಜಮೀನಿನಲ್ಲಿ ಈ ಥರ ಬಂದು ಕೆಲಸ ಮಾಡ್ತಾಯಿರ್ತೀನಿ. ಯಾವುದೇ ಕಾರಣಕ್ಕೂ ಬಂಧುಗಳು ಈ ಟೈಮ್ ಅನ್ನೋದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಬಂಧುಗಳು, ನಾನು ಈಗ 5 ಗಂಟೆ ತನಕ ಕೆಲಸ ಇತ್ತು. ಕೆಲಸ ಆದಮೇಲೆ ಜಮೀನಲ್ಲಿ ಈಗ ಭತ್ತ, ಈ ಒಂದು ಜಮೀನಿನಲ್ಲಿ ಭತ್ತ ಎಲ್ಲ ತಗೊಂಡಿದ್ದೀನಿ. ಮತ್ತು ಈಗ ಸೊಪ್ಪಿನ ಪಟ್ಟುಗಳು, ತರಕಾರಿಗಳು ಹಾಗೂ ರಾಗಿನ ಹಾಕ್ತಾಯಿದ್ದೀನಿ. ಬಂಧುಗಳೇ, ಈ ಟೈಮ್ ವೇಸ್ಟ್ ಮಾಡಿದ್ರೆ ನಮಗೆ ಲಾಸು. ಯಾರು ಈ ಸಮಯದ ಒಂದು ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಬಡವರಾಗಿ, ಸಾಲಗಾರರಾಗಿ ಬದುಕಬೇಕಾಗುತ್ತೆ. 10 ನಿಮಿಷನೂ ವೇಸ್ಟ್ ಮಾಡ್ದಂಗೆ ನಿಮ್ಗೆ 10 ಕುಂಟೆ ಜಮೀನಿರಲಿ, ಆ ಜಮೀನಲ್ಲಿ ಮನೆಗಾಗುವಷ್ಟು ತರಕಾರಿನಾದರೂ ನೀವು ಬೆಳ್ಕೊಂಡು ಆದಾಯ ಮಾಡ್ಕೋಬೋದು. ಬಂಧುಗಳು, ಕಷ್ಟ ಕೊಡೋದು, ಟೈಮೆಲ್ಲ ವೇಸ್ಟ್ ಮಾಡಿಕೊಂಡು ಸಾಲ ಮಾಡೋದು, ಬಡ್ಡಿ ಕಟ್ಟೋಕ್ಕಾಗ್ದೇ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇವೆಲ್ಲ ಇರಬಾರ್ದು. ಬಂಧುಗಳೇ, 10 ಕುಂಟೆ ಆಗಲಿ, ಅದರಲ್ಲಿ ಸಮಯ ವ್ಯರ್ಥ ಮಾಡ್ದಂಗೆ ದುಡೀರಿ. ಮನೆಗೆ ಉಪಯೋಗಿಸ್ಕೊಳ್ಳಿ. ತರಕಾರಿ, ದವಸ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಹೆಚ್ಚಾಗಿತ್ತನ್ನ ಮಾರಾಟ ಮಾಡಿ. ಆಗ ಪ್ರತಿಯೊಬ್ಬರು ಈ ರೀತಿ ಬುದ್ಧಿ ಕಲಿತ್ರೆ ಈ ದೇಶ ಮತ್ತೊಮ್ಮೆ ಸ್ವಾಮಿನಾಥನ್ ಕನಸನ್ನ ನನಸು ಮಾಡ್ಬೋದು. ಹಸಿರು ಕ್ರಾಂತಿ ಅನ್ನೋದು ಸ್ವಾಮಿನಾಥನ್ ಸಮಯದಲ್ಲೇ ಅದು ಪ್ರಾರಂಭವಾಗಿತ್ತು. ಬಂಧುಗಳೇ, ಈ ಹಸಿರು ಕ್ರಾಂತಿ ಆದಾಗ ದೇಶದಲ್ಲಿ ಎಚ್ಚೆತ್ತವಾಗಿ ಆಹಾರ ಧಾನ್ಯಗಳು ಲಭಿಸಿ ಹೊರದೇಶಗಳಿಗೆ ನಮ್ಮ ಒಂದು ದವಸಗಳನ್ನು ರಫ್ತು ಮಾಡ್ಬೋದು. ಬಂಧುಗಳೇ, ನಮ್ಮ ದೇಶಕ್ಕೆ ಹೆಚ್ಚಾಗಿ ಅದನ್ನು ರಫ್ತು ಮಾಡ್ಬೋದು. ಆಗ ಆಟೋಮೆಟಿಕ್ಕಾಗಿ ಈ ದೇಶ ಮತ್ತು ಅಭಿವೃದ್ಧಿಯ ದಾಪುಕಾಲನ್ನ ಇಡ್ತದೆ. ಅದೇ ರೀತಿ ನಿಮ್ಮ ಮನೆ